ಪದ್ಧತಿ ಅಂತಂದ್ರೆ ಆ ಸಾಲಕ್ಕಾಗಿಯೂ ದುಡಿಮೆಯನ್ನು ನೀಡ್ತಾ ಇರ್ಬೋದು. ಮತ್ತೆ ಬಲವಂತದ ದುಡಿಮೆ ಅಂತ ಹೇಳ್ತಾರಲ್ಲ, ಕಡಿಮೆ ಕೂಲಿಗೆ ಕೆಲಸ ಮಾಡೋದು, ಇಲ್ಲದ್ರೆ ಕೂಲಿ ರಹಿತ ಕೆಲಸ ಮಾಡೋದು, ಅದು ಸಹ ಇದರಲ್ಲಿ ಬರುತ್ತೆ. ಹಾಗಾಗಿ ಸರ್ಕಾರವು ಇದರ ಬಗ್ಗೆ ತುಂಬಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ವಿಶೇಷವಾಗಿ ಇದು ಕಾನೂನು. ಈ ಕಾನೂನಿನ ಪ್ರಕಾರ ಸರ್ಕಾರದ ಜವಾಬ್ದಾರಿ ಏನಂತಂದರೆ ಜೀತದಾಳುವ ಪದ್ಧತಿಯಲ್ಲಿ ತೊಡಗಿಸಿಕೊಂಡಿರೋರನ್ನು ಸಂರಕ್ಷಿಸಿದ್ದು ಮತ್ತು ಅವ್ರ ಪುನರ್ವಸತಿಗೆ ಕ್ರಮಗಳನ್ನು ಕೈಗೊಳ್ಳುತ್ತೆ. ನಾನು ಓದಿದ ಪ್ರಕಾರ ನಮ್ಮ ಕರ್ನಾಟಕದಲ್ಲಿಯೂ ಸಹ ಜೀತದಾಳುಗಳು ಇದ್ದಾರೆ. ಅವ್ರ ಪುನರ್ವಸತಿಗಾಗಿ ತುಂಬಾ ಪ್ರಯತ್ನಗಳನ್ನು ಸರ್ಕಾರ ಮಾಡ್ತಾ ಇದೆ. ಬಹುಶಃ ಅವ್ರ ರಿಹ್ಯಾಬಿಲಿಟೇಷನ್ಗಾಗಿ ಹಣ ಸಹಾಯವನ್ನು ಮಾಡ್ತಾ ಇದೆ ಸರ್ಕಾರ. 3 ಲಕ್ಷಗಳವರೆಗೆ ಹಣ ಸಹಾಯ ಮಾಡ್ತಾ ಇದೆ. ಮತ್ತು ಅವರು ಎಲ್ಲಾದರೂ ಕಂಡು ಬಂದರೆ ತಕ್ಷಣ ಅವ್ರನ್ನ ಸಂರಕ್ಷಿಸಿ ಆ ಕೆಲಸದಿಂದ ಅವರನ್ನು ಬಿಡುಗಡೆ ಮಾಡಿ 30,000 ತಕ್ಷಣ ಪರಿಹಾರವನ್ನು ಕೊಡಬೇಕಂತ ಹೇಳಿ ಇದು ಸಹ ಒಂದು ನಿಯಮ ಇದೆ. ಹಾಗಾಗಿ ಇದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಲು ನಮ್ಮ ಜೀವಿಕ ಸಂಘಟನೆಯಿಂದ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ಅವರು ಬಂದಿದ್ದಾರೆ. ತುಂಬಾ ವಿಶೇಷವಾಗಿ ಮಾತಾಡ್ತಾರೆ. ಇದರ ಬಗ್ಗೆ ತುಂಬಾ ಅನುಭವಸ್ಥರು, ಈ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ನಿಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದರ ಜೊತೆಗೆ ನಮ್ಮ ಹಿರಿಯ ವಕೀಲರಾದ ಶ್ರೀಮತಿ ಕಲೈ ಸೆಲ್ವಿ ಅವರು ಸಹ ಬಂದಿದ್ದಾರೆ. ಅವರು ಸಹ ಇದರ ಬಗ್ಗೆ ತುಂಬಾ ಚೆನ್ನಾಗಿ ಸವಿಸ್ತಾರವಾಗಿ ಮಾತಾಡ್ತಾರೆ. ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ, ನಾವು ಎಲ್ಲ ಸರ್ಕಾರಿ ನೌಕರಸ್ಥರು, ಸರ್ಕಾರಿ ಅಧಿಕಾರಿಗಳು, ನಮ್ಮ ಜವಾಬ್ದಾರಿ ಅಂತಂದ್ರೆ ಈ ಪದ್ಧತಿ ನಮ್ಮ ದೇಶ ಮೊದಲಿಗೆ ನಮ್ಮ ತಾಲೂಕಿನಲ್ಲಿ ಇರಬಾರ್ದು. ಅದಕ್ಕೆ ನಾವು ಕ್ರಮವನ್ನು ಕೈಗೊಳ್ಳಬೇಕು. ಎಲ್ಲಾದರೂ ಇದರ ಬಗ್ಗೆ ಏನಾದರೂ ಕಂಡು ಬಂದರೆ ತಕ್ಷಣ ನಾವು ಸಂಬಂಧಪಟ್ಟ ಇಲಾಖೆಗೆ ರಿಪೋರ್ಟ್ ಮಾಡಬೇಕು ಮತ್ತು ಜೀತದಾಳುಗಳನ್ನು ಸಂರಕ್ಷಿಸಬೇಕು. ಹಾಗಾಗಿ ಇಲ್ಲಿ ಎಲ್ಲ ಕೇಳುವಂಥ ಎಲ್ಲ ವಿಷಯದ ಬಗ್ಗೆ ತಾವೆಲ್ಲ ತಿಳ್ಕೊಂಡು ಬೇರೆ ಇದರ ಬಗ್ಗೆ ತಿಳಿಸಿ ಹೇಳ್ಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಿಕೆ